ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಜವಾಬ್ದಾರಿ ಇಲ್ಲದಿದ್ದರೆ ಮನುಷ್ಯ ಮುಂಜಾನೆ ಹೇಳಲು ಯೋಚಿಸುತ್ತಾನೆ, ಸೋಮಾರಿಯಾಗುತ್ತಾನೆ. ಜವಾಬ್ದಾರಿ ಹೆಚ್ಚಾದರೆ ಮನುಷ್ಯ ನಿದ್ದೆಯಲ್ಲೂ ಎದ್ದಿರುತ್ತಾನೆ, ಸಕ್ರಿಯನಾಗಿರುತ್ತಾನೆ. ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ. ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತದೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಅಸಾಧ್ಯವಲ್ಲ. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ದುಡಿಯಬಲ್ಲೆ, ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ. ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸ ಕೊರತೆಯು ನಾವು ಅನುಸರಿಸಬಹುದು. ಎದ್ದು ನಿಲ್ಲು, ಧೈರ್ಯದಿಂದಿರು, ಬೈಗುಳಗಳನ್ನು ಸ್ವೀಕರಿಸು. ಇತರರ ಮೇಲೆ ಕೆಸರೆಚ್ಚುವುದು ಬಿಡು. ನಿನ್ನ ಸಮಸ್ಯೆಗಳಿಗೆ ನೀನೇ ಕಾರಣ ಎನ್ನುವುದು ಮರೆಯಬೇಡ. ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ. ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟು ಬಿಡಿ. ಎದ್ದು ನಿಲ್ಲಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ. ನೀನು ಒಳ್ಳೆಯ ಮಾರ್ಗದಲ್ಲಿಯೇ ಸಾಗುತ್ತಿದ್ದೇನೆ ಎಂದು ಆತ್ಮಸಾಕ್ಷಿ ನಿನಗಿದ್ದರೆ ಬೇರೆ ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನಷ್ಟಕ್ಕೆ ನೀನು ಮುನ್ನುಗ್ಗು. ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗು. ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ. ಬೀಗಿ ಹಾಳಾಗುವುದರ ಬದಲು ಬಾಗಿ ಎಲ್ಲರೊಳಗೊಬ್ಬನಾಗು. ಬಾಳಿ ಬದುಕುವುದು ಕಲಿ. ಸರಳತೆಯ ಬದುಕೆ ಸರ್ವಶ್ರೇಷ್ಠ ಬದುಕೆಂಬುದು ತಿಳಿ. ನಾವು ದುರ್ಬಲರು ಎಂದು ಹೇಳಿಕೊಡದಿರಿ. ನಿಜಕ್ಕೂ ನಾವು ಏನನ್ನು ಬೇಕಾದರೂ ಮಾಡಬಲ್ಲೆವು, ಎಲ್ಲವನ್ನು ಸಾಧಿಸಬಲ್ಲೆವು. ನಮ್ಮೆಲ್ಲರೂ ಉಜ್ವಲವಾದ ಸರ್ವಶಕ್ತ ಆತ್ಮನಿರುವಾಗ ನಮಗೆ ಅಸಾಧ್ಯವಾದ್ದೇನಿದೆ? ಎಲ್ಲವೂ ನಮ್ಮಿಂದ ಸಾಧ್ಯ. ಯಾರೊಂದಿಗೆ ಶ್ರೇಷ್ಠ ವಿಚಾರಗಳು ಇರುತ್ತವೆಯೋ ಅವರೆಂದು ಏಕಾಂಗಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಆ ವಿಚಾರಗಳೇ ಅವರಿಗೆ ಸಾಂಗತ್ಯದ ಬಲ ನೀಡುತ್ತದೆ. ಜೀವನ ಎಂಬುದು ಕಠಿಣ ಸತ್ಯ. ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ಅದು ಅಭೇದ್ಯವಾಗಿರಬಹುದು, ಆದರೆ ಆತ್ಮ ಅದಕ್ಕಿಂತ ಫಲಯುತವಾದುದು. ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ. ಮುಂದೆ ನೋಡು. ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಎಲ್ಲ ಶಕ್ತಿಯೂ ನಿಮ್ಮೊಳಗೆ ಇದೆ. ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟು ಬಿಡಿ. ಎದ್ದು ನಿಲ್ಲಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ. ದಿನದಲ್ಲಿ ಒಮ್ಮೆಯಾದರೂ ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲೇ ಅತ್ಯುತ್ತಮ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ. ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳಿ. ಆ ವಿಚಾರವನ್ನು ನಿಮ್ಮ ಬದುಕು ಮಾಡಿಕೊಳ್ಳಿ. ಅದರ ಬಗ್ಗೆ ಚಿಂತಿಸಿ, ಅದರದೇ ಕನಸು ಕಾಣಿ, ಅದನ್ನೇ ಬದುಕಿ. ನಿಮ್ಮ ಮಿದುಳು, ನರನಾಡಿಗಳು, ಶರೀರದ ಎಲ್ಲ ಅಂಗಗಳಲ್ಲೂ ಅದೇ ತುಂಬಿರಲಿ. ಉಳಿದೆಲ್ಲ ವಿಚಾರಗಳನ್ನು ಬದಿಗೂಟಿ. ಇದೇ ಯಶಸ್ಸಿನ ಹಾದಿ. ಕಾಲವೆಂಬುದು ಎಲ್ಲಕ್ಕೂ ಮೀರಿದ್ದು. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನ ಸಮಯ ಉತ್ತಮ ಕೆಲಸವನ್ನು ಮಾಡಬೇಕು. ಅವುಗಳು ಮಾತ್ರವೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ. ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾದರೂ ಪರವಾಗಿಲ್ಲ, ಅವರಿಂದ ದೂರವಿರಿ. ನಿಮಗೆ ಬೆಲೆ ಕೊಡುವವರು
ಸಾಮಾನ್ಯ ವ್ಯಕ್ತಿಗಳಾದರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿಬಿಡುತ್ತೀರಿ, ಆದರೆ ಬಾಳಬೇಕು ಆಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ. ಹೆಚ್ಚು ಹಣ ಸಂಪಾದಿಸುವ ಭರದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸದಿರಿ. ಹಣ ಎಂಬುವ ಶಾಶ್ವತದಲ್ಲ. ಹಣ ಬರುತ್ತದೆ, ಹೋಗುತ್ತದೆ. ಆದರೆ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟ.